ಮಣಿಪಾಲ ಪೆರಂಪಳ್ಳಿ ಅಂಬಾಗಿಲು ರಸ್ತೆ ದುರಸ್ತಿ ಕಾಮಗಾರಿಯು ನಡೆಯುವುದರಿಂದ ಡಿಸೆಂಬರ್ 23ರಿಂದ ಜನವರಿ 21ರವರೆಗೆ ಬದಲಿ ಮಾರ್ಗದಲ್ಲಿ ಸಂಚರಿಸಲು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಆದೇಶ ಹೊರಡಿಸಿದ್ದಾರೆ. ಇದು ಅಂಬಾಗಿಲು ಮಣಿಪಾಲ ಉದ್ಯಾವರ ಮಲ್ಪೆ ಜಿಲ್ಲಾ ರಸ್ತೆಯಾಗಿದ್ದು, ಮಣಿಪಾಲದಿಂದ ಪೆರಂಪಳ್ಳಿ ಹೋಗುವಾಗ ಭಾರತೀಯ ಆಹಾರ ನಿಗಮದ ಕಚೇರಿಗಿಂತಲೂ ಸ್ವಲ್ಪ ಮೊದಲು ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಇದರ ದುರಸ್ತಿಯ ಬದಲಿಗೆ ಹೊಸ ರಸ್ತೆಯ ಪುನರ್ ನಿರ್ಮಾಣಕ್ಕೆ ಬೇಡಿಕೆ ಬಂದಿರುವ ಹಿನ್ನೆಲೆಯಲ್ಲಿ ಇದೀಗ ರಸ್ತೆಯ ಪುನರ್ ನಿರ್ಮಾಣ ಕಾಮಗಾರಿ ಪ್ರಾರಂಭಗೊಂಡಿದೆ. ಎಲ್ರಿಗೂ ನಮಸ್ಕಾರ. ಉಡುಪಿ, ಮಣಿಪಾಲ, ಅಂಬಾಗಿಲು, ಪೆರಂಪಳ್ಳಿ, ಇಂದ್ರಾಳಿ ಎಲ್ಲ ಊರುಗಳು ಸೇರಿದಂತೆ ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂಬಾಗಿಲಿಂದ ಮಣಿಪಾಲ್ ತನಕ ಬರುವ ರಸ್ತೆಯಲ್ಲಿ ನಡುವೆ ಫುಡ್ ಕಾರ್ಪೊರೇಷನ್ ಮತ್ತು ಸಾಯಿರಾದ ಬಳಿ ಇರುವ ರಸ್ತೆಯಲ್ಲಿ ಸುಮಾರು 5 ವರ್ಷಗಳಿಂದ, ನಮ್ಮ ಡಬಲ್ ರೋಡ್ ಆದ ನಂತರ 5 ವರ್ಷಗಳಿಂದ ನಾವಿಲ್ಲಿ ಈ ಹೊಂಡ ಬೀಳುವ ಜಾಗಕ್ಕೆ ಭಾಳಷ್ಟು ಶ್ರಮಪಟ್ಟು ಜಲ್ಲಿ ಪುಡಿ ಬೇರೆ ಎಲ್ಲ ಹಾಕಿದರೂ ಕೂಡ ಇದು ಸತತವಾಗಿ ಮಳೆ ಬರುವ ಕಾರಣ ನಮಗೆ ಇಲ್ಲಿ ಹೊಂಡಗಳು ಜಾಸ್ತಿ, ವಾಹನ ಸಂಚಾರಕ್ಕೆ ಅಡ್ಡಿ, ಆ್ಯಂಬುಲೆನ್ಸ್ ಇತ್ಯಾದಿ ವಾಹನಗಳಿಗೆ ಅಡ್ಡಿಯಾಗಿರೋದ್ರಿಂದ ನಾವು ಸತತ ಪ್ರಯತ್ನವನ್ನು ಸರ್ಕಾರದ ಮುಖಾಂತರ ಹಿಂದೆ ಮಾಡಿದ್ದೇವೆ, ಈಗಲೂ ಕೂಡ ಮಾಡ್ತಾ ಇದ್ದೇವೆ. ಆದರೆ ಈ ಸಮಯದಲ್ಲಿ ನಮಗೆ ಶಾಸಕರಾದ ಶ್ರೀ ಎಸ್. ಪಾಲ್ ಸುವರ್ಣ ಅವರು ಇಲಾಖೆಯಿಂದ ಅನುದಾನವನ್ನು ಪಡೆಯಲು ಯಶಸ್ವಿಯಾಗಿ ಈ ಒಂದು ಕಾರ್ಯವನ್ನು ಪ್ರಾರಂಭಿಸಿ ಸುಮಾರು 60 ಲಕ್ಷದ ಕಾಮಗಾರಿಯನ್ನು ನಾವೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಗುತ್ತಿಗೆದಾರರು ಕೂಡ ನಮ್ಮ ಜೊತೆಗಿದ್ದಾರೆ. ಅದರಿಂದ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ, ಆದಷ್ಟು ಶೀಘ್ರದಲ್ಲಿ ನಾವು ಈ ಕೆಲಸವನ್ನು ಬಿಟ್ಟುಕೊಡ್ತೇವೆ. ಅದಕ್ಕಿಂತ ಮುಂಚೆ ನಾವು ಆಲ್ಟರ್ನೇಟಿವ್ ಏನು ರಸ್ತೆಯನ್ನು ನಾವು DC ಅವರ ಮುಖಾಂತರ ಬದಲಿ ರಸ್ತೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ, ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬದಲಿ ಮಾರ್ಗ ಇದು. ಸಂತೆಕಟ್ಟೆಯಿಂದ ಅಂಬಾಗಿಲು ಮಾರ್ಗವಾಗಿ ಮಣಿಪಾಲಕ್ಕೆ ಬರುವವರು ಪೆರಂಪಳ್ಳಿಯಿಂದ ಸ್ವಲ್ಪ ಮುಂದೆ ಬಂದು ಆಹಾರ ನಿಗಮದ ಕಚೇರಿಯ ಬಳಿಕ ಬಲಕ್ಕೆ ತಿರುಗಿ ಸಗ್ರಿನೋಳೆ ಇಂದ್ರಾಳಿಗೆ ಬಂದು ಅನಂತರ ಉಡುಪಿ ಮಣಿಪಾಲ ರಸ್ತೆಯಲ್ಲಿ ಮಣಿಪಾಲಕ್ಕೆ ಹೋಗಬೇಕು. ಇಲ್ಲವಾದರೆ ಅಂಬಾಗಿಲು ಗುಂಡಿಬೈಲು ಕಲ್ಸಂಕ ಮಾರ್ಗವಾಗಿ ಮಣಿಪಾಲಕ್ಕೆ ಹೋಗಬೇಕು. ಮಣಿಪಾಲದಿಂದ ಬ್ರಹ್ಮಾವರ ಕುಂದಾಪುರದ ಕಡೆಗೆ ಹೋಗುವವರು ಮಣಿಪಾಲ ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಕರಾವಳಿ ಬೈಪಾಸ್ ಅಥವಾ ಕಲ್ಸಂಕ ಗುಂಡಿಬೈಲು ಅಂಬಾಗಿಲು ಮಾರ್ಗವಾಗಿ ಹೋಗಬಹುದು. ಕೀಳಂಜೆ, ಕೊಳಲಗಿರಿ, ಹಾವಂಜೆ ಪ್ರದೇಶಕ್ಕೆ ಹೋಗುವವರು ಮಣಿಪಾಲದ ಉಪೇಂದ್ರ ಪೈ ವೃತ್ತದಿಂದ ಅಂಬಾಗಿಲು ಮಾರ್ಗವಾಗಿ BVT ಸಮೀಪದಲ್ಲಿ ಬಲಕ್ಕೆ ತಿರುವು ಪಡೆದು ಕೊಳಲಗಿರಿ ಕಡೆಗೆ ಹೋಗಬಹುದಾಗಿದೆ.